ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 1ನೇ ಪಾದ, ಇದು 6ನೇ ಅಧಿಕರಣ. ಅದರೊಳಗೆ 15ನೇ ಸೂತ್ರ ಭಾವೇಚ ಉಪಲಬ್ಧೇಹೇ ಅಂತ ಹೇಳಿ. ಅಂದ್ರೆ ಕಾರ್ಯ ಅನ್ನುವಂಥದ್ದು ಇರಬೇಕಾದ್ರೆ ಅದಕ್ಕೆ ಕಾರಣ ಅನ್ನುವಂಥದ್ದು ಬೇಕು. ಕಾರಣ ಇದ್ರೇ ನಮಗಲ್ಲಿ ಕಾರ್ಯ ಕಂಡು ಬರ್ತದ ಅಂತ ಆ ವಿಷಯವನ್ನ ಇಲ್ಲಿ ಮುಂದಿನ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಇತಶ್ಚ ಕಾರಣಾತ್ ಅನನ್ಯತ್ವಂ ಕಾರ್ಯಸ್ಯ ಯತ್ ಕಾರಣಂ ಭಾವೇ ಚ ಭಾವೇ ಏವ ಕಾರಣಸ್ಯ ಕಾರ್ಯಂ ಉಪಲಭ್ಯತೆ ನ ಅಭಾವೇ ಅಂತ. ಇತಶ್ಚ ಅಂತಂದ್ರೆ ಈ ಕಾರಣದಿಂದಲೂ ಕಾರಣಾತ್ ಅನನ್ಯತ್ವಂ ಕಾರ್ಯಸ್ಯ, ಕಾರ್ಯ ಅನ್ನುವಂಥದ್ದು ಕಾರಣಕ್ಕಿಂತಲೂ ಬೇರೆ ಅಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಕಾರ್ಯ ಕಾರಣ ಅನನ್ಯ ಭಾವವನ್ನ ಹೇಳ್ತಾ ಇದ್ದಾರಂತ. ಅದಕ್ಕೆ ಕಾರಣಾತ್ ಅನ್ಯತ್ವಂ ಕಾರ್ಯಸ್ಯ ಅಂತ ಹೇಳಿದ್ರು ಅವ್ರು ಇಲ್ಲಿ. ಅದನ್ನ ವಿವರಣೆ ಕೊಡ್ತಾ ಇದ್ದಾರೆ. ಯತ್ ಕಾರಣಂ ಭಾವೇ ಏವ ಕಾರಣಸ್ಯ ಕಾರ್ಯಂ ಉಪಲಭ್ಯತೆ ನ ಅಭಾವೇ ಅಂತ. ಅಂದ್ರೆ ಇಲ್ಲಿ ಒಂದು ಕಾರ್ಯ ಕಾರಣ ಅನ್ನುವಂಥದ್ದು ಇರ್ತದೆ. ಇವಾಗ ಈಗೊಂದು ಮಡಿಕೆ ತಯಾರಾಗಬೇಕು, ಗಡಿಗೆ ತಯಾರಾಗಬೇಕು ಅಂತಂದ್ರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಮಣ್ಣು ಇರಬೇಕು ಅಂತ. ಆ ಮಣ್ಣಿದ್ರನೇ ಕಾರ್ಯ ಅನ್ನುವಂಥದ್ದು ತಯಾರಾಗ್ತದಂತ. ಅದಕ್ಕಂತಾರೋ ಕಾರಣಸ್ಯ ಭಾವೇ ಏವ, ಅಂದ್ರೆ ಕಾರಣ ಇದ್ರೇನೆ ಕಾರ್ಯಂ ಉಪಲಭ್ಯತೆ ನ ಅಭಾವೇ. ಅಲ್ಲಿ ಕಾರಣವಾಗಿರ್ತಕ್ಕಂಥ ಮಣ್ಣು ಇಲ್ಲದೆ ಹೋದ್ರೆ ಕಾರ್ಯವಾಗಿರ್ತಕ್ಕಂಥ ಕೊಡ ಇರ್ಲಿಕ್ಕೆ ಸಾಧ್ಯ ಅದೇನು? ಅಲ್ಲಿ ಮಣ್ಣನೇ ಇಲ್ಲ, ಕುಂಬಾರ ಮಣ್ಣ ತಂದಿಲ್ಲ ಅಂತಂದ್ರ ಅಲ್ಲಿ ಗಡಿಗೆ ಆಗ್ಲಿ ಕೊಡಗಳಾಗ್ಲಿ ಅವು ತೋರಾಕ್ ಸಾಧ್ಯ ಅದೇನು? ಇಲ್ಲಿ ಘಟ ಆಗಬೇಕು, ಕೊಡ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಮಣ್ಣು ಬೇಕು, ಮಣ್ಣೇ ಕಾರಣ. ಇಲ್ಲಿ ಕಾರ್ಯವಾಗಿರ್ತಕ್ಕಂಥದ್ದು ಕೊಡಾದಿಗಳು ಅಂತ, ಕೊಡ ಮೊದಲಾದವುಗಳು ಅಂತ. ಅದಕ್ಕೆ ಕಾರಣಸ್ಯ ಭಾವೇ ಏವ ಅಂತ. ಕಾರಣ ಅಂದ್ರೆ ಏನು? ಕಾರಣವಾಗಿರ್ತಕ್ಕಂಥದ್ದು ಇದ್ರೇನೆ ಕಾರ್ಯಂ ಉಪಲಭ್ಯತೆ, ಅಂದ್ರೆ ಕಾರ್ಯ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಅಂತ. ನ ಅಭಾವೇ, ಕಾರಣವೇ ಇಲ್ಲದೆ ಹೋದ್ರೆ ಅಲ್ಲಿ ಕಾರ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ತದ್ಯಥಾ, ಅದರಂತೆ ಅಂತ. ಅಂದ್ರೆ ಈ ಒಂದು ಉದಾಹರಣೆ ಅಂತೆ ಅಂತ ಹೇಳ್ತಾ ಇದ್ದಾರೆ. ಸತ್ಯಾಂ ಮೃದಿ ಘಟಃ ಉಪಲಭ್ಯತೆ ಸತ್ಸು. ಇಲ್ಲಿ ಮೃದಿ ಘಟಃ, ಮೃದಿ ಸತ್ಯಾಂ, ಅದನ್ನ ಈಗ ನಾವು ಹೇಳಿದ ಉದಾಹರಣೆ ತಗೊಂಡ್ರಿ ಅವ್ರಿಗೆ. ಹೆಂಗ? ಮಣ್ಣು ಇದ್ರನ, ಮೃದಿ ಅಂದ್ರೆ ಮಣ್ಣು ಅಂತ, ಸತ್ಯಾಂ ಅಂದ್ರೆ ಇದ್ದದ್ದಾದ್ರೆ, ಮಣ್ಣು ಇದ್ದದ್ದಾದ್ರೆ ಘಟಃ ಉಪಲಭ್ಯತೆ ಅಂತ. ಘಟ ಅಂದ್ರ ಕೊಡ ಅಥವಾ ಗಡಿಗೆ ಕರೀತಾರ. ಒಂದು ಮಣ್ಣಿನ ಕೊಡ ತೋರ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮಣ್ಣಿದ್ರನೆ ಅಲ್ಲಿ ಕೊಡ ಅನ್ನುವಂತ ಕಾರ್ಯ ಆಗ್ತದಂತ. ತಂತುಸು ಪಟಃ, ಪಟ ಅಂದ್ರೆ ಬಟ್ಟೆ. ಇಲ್ಲಿ ಬಟ್ಟೆ ತಯಾರಾಗಬೇಕಾದ್ರೆ ಅಲ್ಲಿ ತಂತುಗಳು, ತಂತು ಅಂದ್ರೆ ನೂಲ್ ಅಂತಾರೆ, ಎಳೆಗಳು. ನೂಲಿದ್ರನ ಬಟ್ಟೆ ಅನ್ನುವಂತ ತಯಾರಾಗ್ತದ. ಅದು ಈಗ ಮಗ್ಗದಾಗ ನೋಡ್ತೇವಲ್ರ, ನೂಲ್ ಮೊದಲು ನೂಲಿಂದನೇ ಬಟ್ಟೆಯನ್ನ ಅವರು ನೇಯ್ತಾರಲ್ರವ್ರು. ಅದಕ್ಕೆ ಅಲ್ಲಿ ಬಟ್ಟೆಗೆ ಕಾರಣ ಯಾವುದು ಅಂತಂದ್ರೆ ನೂಲುಗಳು ಅಂತ. ಅದಕ್ಕೆ ಪಟಃ ತಂತುಸು ಅಂತ ಹೇಳಿದ್ರು ಅವರು. ಇಲ್ಲಿ ಕಾರಣ ಯಾವುದು? ನೂಲು. ಕಾರ್ಯ ಯಾವುದು? ಬಟ್ಟೆ. ನಚ ನಿಯಮೇನ ಅನ್ಯಭಾವ ಅನ್ಯಸ್ಯ ಉಪಲಬ್ಧ ದೃಷ್ಟ. ಇಲ್ಲಿ ಒಂದು ನಿಯಮಪೂರ್ವಕವಾಗಿ ಒಂದು ವಸ್ತು ಇದ್ದು ಮತ್ತೊಂದು ವಸ್ತು ಅನ್ನುವಂಥದ್ದು
ಕಂಡು ಬರುವುದು ನಮ್ಮ ಅನುಭವದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಯಮೇನ ಅಂತಂದ್ರೆ ನಿಯಮಪೂರ್ವಕವಾಗಿ ಅಂತ. ಅನ್ಯಸ್ಯ ಭಾವೆ ಅನ್ಯಸ್ಯ ಉಪಲಬ್ಧಿರ್ ನ ದೃಷ್ಟ ಅಂತ. ಅದು ಹೇಗೆ ಅನ್ನೋದು ಹೇಳ್ತಾ ಇದ್ದಾರೆ. ಅಶ್ವಃ ಗೋರಭ್ಯ. ಅಶ್ವ ಅಂತಂದ್ರೆ ಕುದುರೆ ಅನ್ನುವಂತಹದ್ದು. ಅಂದ್ರೆ ಆಕಳಿಗಿಂತಲೂ ಭಿನ್ನವಾಗಿ ಒಂದು ಕುದುರೆ ಎನ್ನುವಂತಹದ್ದು ಇದೆ ಅಂತ ತಿಳ್ಕೊಡ್ರಿ. ಇಲ್ಲಿ ಕುದುರೆನೇ ಬೇರೆ ಆಕಳವೇ ಬೇರೆ ಅಂತ. ಒಂದು ಆಕಳ ಇದೆ, ಒಂದು ಕುದುರೆ ಇದೆ ಅಂತ. ಅಲ್ಲಿ ಆ ಕುದುರೆ ಅನ್ನುವಂತಹದ್ದು ಆಕಳ ಇಲ್ಲದೆ ಇದ್ರೂ ಕೂಡ ಇರ್ಬೋದಲ್ರಿ ಇವಾಗ. ಕುದುರೆ ಇದ್ರೇನೆ ಆಕಳ ಇರ್ತದಂತ ಹಂಗೇನಿಲ್ವಲ್ರಿ. ಅಥವಾ ಎತ್ತಂತ ತಿಳ್ಕೊಡ್ರಿ, ಆಕಳಂತ ತಿಳ್ಕೊಡ್ರಿ. ಆ ಎತ್ತಿಗಿಂತಲೂ ಬೇರೆ ಆಗಿರ್ತಕ್ಕಂತ ಕುದುರೆ ಅನ್ನುವಂತಹದ್ದು ಅದು ಎತ್ತ ಇದ್ರೇನೋ ಇರ್ಲಿಕ್ಕೇನೋ ಇದ್ದೇ ಇರ್ತತಲ್ರಿ ಅದು. ಆದ್ರೆ ಇಲ್ರಿ ಅದು ಕುದುರೆ ಅನ್ನುವಂತಹದ್ದು ಎತ್ತಿದ್ರೇನೆ ಇರ್ತೈತೆ ಅಂತ ಹಂಗೇನಿಲ್ಲಲ್ರಿ ಇವಾಗ. ಕುದುರೆ ಎತ್ತಿದ್ರೇನೆ ಇರ್ತದಂತ ಹೇಳಿ ಹಂಗೆ ಆ ನಿಯಮ ಏನಿಲ್ವಲ್ರಿ ಇವಾಗ. ಅದಕ್ಕೆ ಅದನ್ನ ಹೇಳಿದ್ರು ಅವರು. ನಚ ಕುಲಾಲಾಭಾವೇ ಏವ ಘಟ ಉಪಲಭ್ಯತೆ. ಈಗ ಕುಲಾಲ ಅಂದ್ರೆ ಕುಂಬಾರ ಅಂತ. ಈ ಕುಂಬಾರ ಅನ್ನುವಂತಹದ್ದಿದ್ರನ ನಮಗ ಕೊಡ ಕಂಡು ಬರ್ತದಂತ ಈ ನಿಯಮನು ಏನಿಲ್ಲ. ಈಗ ನಮ್ಮ ಮನ್ಯಾಗ ಒಂದು ಕೊಡ ಅದ, ಮತ್ತೆ ಅಲ್ಲಿ ಕುಂಬಾರ ಇರ್ತಾನಲ್ರಿ ಅಲ್ಲಿ. ಇಲ್ಲ, ಅಲ್ಲಿ ಕುಂಬಾರ ಇಲ್ದೇ ಇದ್ರು ಕೂಡ ನಮಗ ಅಲ್ಲಿ ಕೊಡ ತೋರ್ತದಿಲ್ರಿ ಅದು. ಕುಲಾಲ ಭಾವೇ ಏವ ಘಟಃ ನ ಉಪಲಭ್ಯತೆ ಅಂತ. ಕುಲಾಲ ಅಂದ್ರೆ ಅಲ್ಲಿ ಕುಂಬಾರ ಇದ್ರನೇ ಗಡಿಗೆ ಅನ್ನುವಂತಹದ್ದು ಇರ್ತದ. ಇಲ್ಲಿಕಂದ್ರ ಗಡಿಗೆ ಇರುವುದಿಲ್ಲ ಅಂತ ಅನ್ನುವಂತ ಈ ನಿಯಮವು ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿ ಕುಂಬಾರನೇ ಬೇರೆ, ಕೊಡಾನ ಬೇರೆ ಅಂತ. ಅವೆರಡರಲ್ಲಿ ಭೇದತ್ವ ಅನ್ನುವಂತಹದ್ದು ಐತಲ್ರಿ ಅಲ್ಲಿ. ಅದಕ್ಕೆ ನಾನು ಅನ್ಯಸ್ಯ ಅನ್ಯ ಭಾವೆ ಅನ್ಯಸ್ಯ ಉಪಲಬ್ಧಿ ನಿಯತಾ ದೃಶ್ಯತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾನ ಅವನು, ಆಕ್ಷೇಪಕಾರ. ನನು ಅಂತಂದ್ರೆ ಇಲ್ಲಿ ನನು ಮಂದಲ್ಲಿ ಪ್ರಶ್ನೆ ಬರ್ತದೆ ಅಂತ ತಿಳ್ಕೊಳ್ಬೇಕು. ಅನ್ಯಸ್ಯ ಭಾವೆ ಅಪಿ ಅನ್ಯಸ್ಯ ಉಪಲಬ್ಧಿರ್ ನಿಯತಾ ದೃಶ್ಯತೆ ಅಂತ. ಅಂದ್ರೆ ಇಲ್ಲಿ ಒಂದು ಇದ್ರ ಇನ್ನೊಂದರ ಉಪಲಬ್ಧಿ ಅನ್ನುವಂತಹದ್ದು. ಉಪಲಬ್ಧಿ ಅಂತಂದ್ರೆ ಕಂಡು ಬರುದು ಅಂತ. ಈಗ ಹೇಗೆ ಅಲ್ಲಿ ಕುಂಬಾರಿದ್ರನ ಗಡಿಗೆ ಕಂಡು ಬರ್ತದನ್ನುವಂತ ಏನು ನಿಯಮ ಇಲ್ಲ ಅಂತ ಹೇಳಿದ್ರು. ಅದಕ್ಕ ಅವನು ಏನ್ ಆಕ್ಷೇಪ ಮಾಡ್ತಾನಂತಂದ್ರ ಇಲ್ಲಿ ತನಗಿಂತಲೂ ಬೇರೆ ಆಗಿರ್ತಕ್ಕಂತ ವಸ್ತು ಇದ್ರೂ ಕೂಡ ಆ ಮತ್ತೊಂದು ವಸ್ತು ಅನ್ನುವಂತಹದ್ದು ಅಲ್ಲಿ ನಿಯಮದಿಂದ ಕಂಡು ಬರ್ತದಲ್ಲ ಅಂತೇಳಿ ಅವನು ಹೇಳ್ತಾ ಇದ್ದಾನಿಲ್ಲಿ. ಅನ್ಯಸ್ಯ ಸತ್ಯಪಿ ನೈಮಿತ್ಯಕ ಭಾವೇ ಅನ್ಯತ್ವಾತ್. ಇಲ್ಲಿ ಮೇಲೆ ಇನ್ನೊಂದು ಸಾಲ ಉಳಿತಿರೋದು. ಸತ್ಯಪಿ ನೈಮಿತ್ಯಕ ನಿಮಿತ್ಯ ನೈಮಿತ್ಯಕ ಭಾವೇ ಅನ್ಯತ್ವಾತ್. ಇಲ್ಲಿ ಕೊಡ ತಯಾರಾಗಬೇಕಾದ್ರೆ ಕುಂಬಾರ ನಿಮಿತ್ಯ ಕಾರಣದಾನಂತವನು. ಮತ್ತೆ ಕೊಡ ತಯಾರು ಮಾಡೋದ ಕುಂಬಾರ ಅಲ್ರಿ ಈಗ. ಆದ್ರ ಅನ್ಯತ್ವಾತ್, ಆ ಕೊಡಕ್ಕಿಂತಲೂ ಬೇರೆ ಅದಾನ. ಆದ್ರೆ ಇಲ್ಲಿ ಮಣ್ಣು ಕೊಡಕ್ಕ ಉಪಾದಾನ ಕಾರಣ ಆಗೈತಿ. ಹಂಗ ಇಲ್ಲಿ ಕುಂಬಾರ ಕೊಡಕ್ ಉಪಾದಾನ ಕಾರಣ ಅಲ್ಲ, ಅವನ್ ನಿಮಿತ್ತ ಕಾರಣ ಆಗ್ಯಾನಂತವನು. ಆ ಕುಂಬಾರ ಗಡಿಗೆಯನ್ನ ಮಾಡ್ಲಿಕ್ಕೆ ನಿಮಿತ್ತ ಕಾರಣ ಆಗ್ಯಾನ. ಯಾಕೆ ಇಲ್ಲಿ ಗಡಿಗೆನೆ ಬೇರೆ ಕುಂಬಾರನೇ ಬೇರೆ ಅಂತ ಇಲ್ಲಿ. ಅದಕ್ಕೆ ಇಲ್ಲಿ ಅನ್ಯತ್ವಾತ್ ಅಂತ ಹೇಳಿದ್ರಲ್ಲಿ. ಅಂದ್ರೆ ಆ ಕೊಡಕ್ಕ ಯಾರೋ ಕುಂಬಾರ ಅನ್ನುವಂಥದ್ದು ಅವನು ನಿಮಿತ್ತ ಅಥವಾ ನೈಮಿತ್ಯ ಕಾರಣ ಆಗಿದ್ರು ಕೂಡ ಅವನು ಅದಕ್ಕಿಂತ ಬೇರೆಯಾಗಿರುವುದರಿಂದ ಆ ಕುಂಬಾರ ಇಲ್ಲದೆ ಇದ್ರೂ ಕೂಡ ನಮಗ ತೋರಬಹುದು ಅಂತ ಅದು ಹಿಂದೊಂದು ವಾಕ್ಯ ಉಳಿದಿತ್ತಿರದ. ಇಲ್ಲಿ ಆಕ್ಷೇಪಕಾರ ಏನ್ ಹೇಳ್ತಾರಂತಂದ್ರೆ ಅನ್ಯಸ್ಯ ಭಾವೇ, ತನಗಿಂತಲೂ ಬೇರೆಯಾಗಿರ್ತಕ್ಕಂತ ಒಂದು ವಸ್ತು ಅನ್ನುವಂಥದ್ದು ಇದ್ರೂ ಕೂಡ ಅನ್ಯಸ್ಯ ಭಾವೇ ಅನ್ಯಸ್ಯ ಉಪಲಬ್ಧಿ ನಿಯತಾ ದೃಶ್ಯತೆ. ಅಲ್ಲಿ ನಿಯಮದಿಂದ ಒಂದು ಮತ್ತೊಂದು ವಸ್ತು ಅನ್ನುವಂತಹದ್ದು ಕಾಣಬಹುದಲ್ಲ ಅಂತ, ಕಾಣ್ತಾ ಇದೆಯಲ್ಲ ಅಂತ ಹೇಳ್ತಾನ ಅವನು. ಹೇಗೆ ಅಂತಂದ್ರೆ ಯಥಾ ಅಗ್ನಿಭಾವೇ ಧೂಮಸ್ಯ ಇತಿ. ಈಗ ಹೊಗೆ ಬರಬೇಕಾಗಿತ್ತು ಅಂತಂದ್ರೆ ಅಗ್ನಿ ಇದ್ರಲ್ರಿ ಇವಾಗ. ಬೆಂಕಿ ಇದ್ರನೆ ಅಲ್ಲಿ ಹೊಗೆ ಅನ್ನುವಂತಹದ್ದು ತೋರ್ತದಲ್ಲಿ. ಬೆಂಕಿ ಇಲ್ದೆ ಹೋದ್ರೆ ಹೊಗೆ ತೋರೋದಿಲ್ಲ ಅಂತ. ಅಲ್ಲಿ ಅಂದ್ರೆ ಒಂದು ವಸ್ತು ಇದ್ರೂ ಇನ್ನೊಂದು ವಸ್ತು ಅನ್ನುವಂತಹದ್ದು ಕಾಣಿಸ್ತದಲ್ಲ ಅಂತ ಹಿಂಗ ಅವನು ಆಕ್ಷೇಪವನ್ನು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರ ನ ಇತ್ಯುಚ್ಯತೆ ಅಂತ.
ಹಾಗೇನು ಇಲ್ಲ ಅಂತ. ಹ್ಮ್ ಉದ್ವಾಪೀತೇಪಿ ಅಗ್ನೌ ಗೋಪಾಲ ಗುಟಿಕಾದಿಧಾರಿತಸ್ಯ ಧೂಮಸ್ಯ ದೃಶ್ಯತ್ವಾತ್. ಹ್ಮ್ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಯಥಾ ಅಗ್ನಿಭಾವೇ ಹ್ಮ್ ಉದ್ವಾಪಿತೆ ಅಪಿ ಅಗ್ನೌ. ಹ್ಮ್ ಈಗ ಕೆಲವು ಗೋ ಕಾಯುವಂಥವ್ರು ಗೋಪಾಲಕರು ಏನ್ ಮಾಡ್ತಾರ ಅಂತಂದ್ರೆ ಹ್ಮ್ ಆ ಈ ಗುಡುಗುಡಿ ಅಂತೇಳಿ ಆ ಕಡೆ ಉತ್ತರ ಭಾರತ ಕಡೆ ಅದನ್ನ ಈಗೇನು ಇದನ್ನ ಸೇರ್ತಾರಲ್ರಿ, ಯಾವ್ದು ತಂಬಾಕದ ಅಂತಾರಲ್ರಿ ಅದು. ಹೌದು ಹೌದು. ಆ ಥರ ಅವರು ಒಂದು ಗುಡುಗುಡಿ ಬೆಂಕಿಯನ್ನ ಅಲ್ಲಿ ಆರಿಸಿದ ಮೇಲೂ ಕೂಡ ಹ್ಮ್ ಅಲ್ಲಿ ಹೊಗೆ ಅನ್ನುವಂಥದ್ದು ಬರ್ತದ ಅಂತ. ಹ್ಮ್ ಆ ಗುಡುಗುಡಿ ಅಥವಾ ಚಿಲುಮೆ ಅಂತ ಕರೀತಾರಲ್ಲ ಅಲ್ಲಿ. ಹೌದು ಹೌದು. ಹಾ, ಅದಕ್ಕಂದ್ರ ಅವ್ರಿಲ್ಲಿ ಉದ್ವಾಪೀತೆ ಅಪಿ ಅಗ್ನೌ. ಅಗ್ನೌ ಉದ್ವಾಪೀತೆ ಅಪಿ ಹ್ಮ್ ಅಂದ್ರೆ ಬೆಂಕಿಯನ್ನ ಆರಿಸಿದ್ರೂ ಕೂಡ ಹ್ಮ್ ಗೋಪಾಲ ಗುಟಿಕಾದಿ ಧಾರಿತಸ್ಯ. ಹ್ಮ್ ಗೋಪಾಲ ಅಂತಂದ್ರೆ ಇಲ್ಲಿ ಆಕಳ ಎತ್ತುಗಳನ್ನು ಕಾಯೋರಂತವ್ರು. ಹೌದು ಹೌದು. ಗುಟಿಕಾದಿ ಧಾರಿತಸ್ಯ ಅಂತಂದ್ರೆ ಏನು, ಹ್ಮ್ ಅದು ಗುಡುಗುಡಿ ಚಿಲುಮೆ ಅಂತದು. ಹ್ಮ್ ಹ್ಮ್ ಕರೆಕ್ಟ್. ಅವರು ಚಿಲುಮೆ ಮೊದಲಾದಗಳಲ್ಲಿ ಹೆಂಗ್ ಹೊಗೆ ಅನ್ನುವಂತಹದ್ದು ಕಂಡು ಬರ್ತದೋ, ಹ್ಮ್ ಅವ್ರು ಬೆಂಕಿ ಆರಿಸಿದ್ರು ಕೂಡ ಹ್ಮ್ ಅಲ್ಲಿ ಹೊಗೆ ಅನ್ನುವಂತಹದ್ದು ಹ್ಮ್ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆಯೋ ಅದಕ್ಕೆ ಧೂಮಸ್ಯ ಹ್ಮ್ ದೃಶ್ಯಮಾನತ್ವಾತ್ ಅಂತ ಹೇಳ್ತಾರೆ. ಹ್ಮ್ ಅಲ್ಲಿ ಹೊಗೆ ಅನ್ನುವಂತಹದ್ದು ಯಾವ ರೀತಿ ಕಂಡು ಬರ್ತದೋ, ಅಲ್ಲಿ ಬೆಂಕಿ ಇಲ್ಲದೆ ಇದ್ರೂ ಕೂಡ ಹೊಗೆ ಅನ್ನುವಂತಹದ್ದು ಐತಲ್ಲ. ಹೌದು. ಬೆಂಕಿ ಆರಿಸಿದಾರ ಹ್ಮ್ ಆದ್ರೂ ಕೂಡ ಹೊಗೆ ಅನ್ನುವಂತಹದ್ದು ಹ್ಮ್ ಆ ಗುಡಿಯಲ್ಲಿ ಅಥವಾ ಚಿಲುಮೆಯೊಳಗ ಹಾ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆಯೋ ಅಂತ. ಹ್ಮ್ ಅಥ ಧೂಮಂ ಕಯಾಚಿತ್ ಅವಸ್ಥೆಯ ವಿಶಿಂಶಾತ್ ಈದೃಶೋ ಧೂಮಃ ನ ಅಸತಿ ಅಗ್ನೌ ಭವತಿ. ಹ್ಮ್ ಇನ್ನ ಈ ಹೊಗೆ ಇಂಥ ಒಂದು ಹೊಗೆ ಎನ್ನುವಂತಹದ್ದು ಹ್ಮ್ ಬೆಂಕಿ ಇಲ್ದ್ರೆ ಬರಲಾರದು ಅಂತ. ಈ ಕೆಲವು ಕಡೆ ನಾವು ಬೆಂಕಿ ಇದ್ರೇನೆ ಅಲ್ಲಿ ಹೊಗೆ ಎನ್ನುವಂತಹದ್ದು ಬರ್ತದ, ಹೌದು ಬೆಂಕಿ ಇಲ್ದೇ ಇದ್ರೆ ಹೊಗೆ ಬರಂಗಿಲ್ಲ ಅಂತ. ಹೌದು. ಅದಕ್ಕೆ ಅಥವಾ ಧೂಮಂ ಕಯಾಚಿತ್ ಅವಸ್ಥಾಯಾಮ್. ಹ್ಮ್ ಕಯಾಚಿತ್ ಅಂದ್ರೆ ಯಾವುದೋ ಒಂದು ಅವಸ್ಥೆಯೊಳಗಂತ. ಹ್ಮ್ ಅಂದ್ರೆ ಇಂಥ ಹೊಗೆ ಇದ್ರ ಆ ಹೊಗೆ ಅನ್ನುವಂಥದ್ದು ಬೆಂಕಿ ಇಲ್ಲದೆ ಇದ್ರೆ ಬರಲಾರದು ಅನ್ನುವಂತ ಹ್ಮ್ ಆ ಹೊಗೆಗೆ ಯಾವ್ದಾದ್ರೂ ಒಂದು ಅವಸ್ಥೆ ಎನ್ನುವಂತಹದ್ದು. ಹ್ಮ್ ಕಯಾಚಿತ್ ಅವಶ್ಯ ವಿಶುಂಶಾತ್ ಹ್ಮ್ ಈದೃಶೋ ಧೂಮಃ ನ ಸತಿ ಅಗ್ನೌ ಭವತಿ. ಹ್ಮ್ ಆ ಒಂದು ವಿಶೇಷಣವನ್ನ ಅಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ ಅವರು. ಹ್ಮ್ ಒಂದು ಯಾವ್ದಾದ್ರೂ ಒಂದು ಹೊಗೆಗೆ ಒಂದು ಯಾವ್ದಾದ್ರೂ ಒಂದು ಅವಸ್ಥೆ ವಿಶೇಷ ಅನ್ನುವಂತಹದ್ದನ್ನ ಕೊಟ್ಟು ಹ್ಮ್ ಅಲ್ಲಿ ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಹಾ, ಅಂದ್ರೆ ಇಂಥ ಒಂದು ಧೂಮ ಅನ್ನುವಂತಹದ್ದು ಹ್ಮ್ ಅದು ಅಗ್ನಿ ಇದ್ರೇನೆ ಇರ್ತದ ಹೊರತು ಅಗ್ನಿ ಇರ್ಲಿಕ್ಕೆ ಇರಂಗಿಲ್ಲ ಅಂತ. ಹೌದು. ನೈವಮಪಿ ಕಶ್ಚಿತ್ ದೋಷಃ. ಇದೇನು ದೋಷ ಅಲ್ಲ ಅಂತ ಹೇಳಿದ್ರು ಅವರು. ಹ್ಮ್ ಹೇಳ್ತಕ್ಕಂಥದ್ದು ಇದೇನು ಯಾವುದು ದೋಷ ಅನ್ನುವಂತಹದ್ದಲ್ಲ. ಹ್ಮ್ ಅಂದ್ರೆ ಕೆಲವೊಂದು ಸಂದರ್ಭದೊಳಗೂ ಹೊಗೆ ಬರ್ಬೇಕಾಗಿತ್ತಂದ್ರೆ ಅಲ್ಲಿ ಬೆಂಕಿ ಇದ್ರೇನೆ ಹೊಗೆ ಬರ್ತದ ಅಂತೇಳಿ ಹ್ಮ್ ಅವನೇನ್ ಹೇಳಿದ್ನಲ್ಲ, ಹ್ಮ್ ಅದೇನು ದೋಷ ಅನ್ನುವಂತಹದ್ದಲ್ಲ ಅಂತಂದ್ರು. ಹ್ಮ್ ಸದ್ಭಾವಾನುರಕ್ತಾಂ ಹಿ ಬುದ್ಧಿ ಹ್ಮ್ ಕಾರ್ಯಕಾರಣಯೋ ಅನನ್ಯತ್ವೇ ಹೇತುಂ ವಯಂ ವದಾಮಃ. ಹ್ಮ್ ಈಗ ನಾವು ಕಾರ್ಯಕಾರಣವನ್ನ ಹೇಳಬೇಕಾದ್ರೆ, ಹ್ಮ್ ಈಗ ಮಣ್ಣು ಹ್ಮ್ ಕೊಡ ತಯಾರಾಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಅದನ್ನ ನಾವು ಮಣ್ಣು ಕಾರಣ ಅಂತ ಹೇಳ್ತಾ ಇದ್ದೀವಿ. ಹ್ಮ್ ಯಾಕಂದ್ರೆ ಆ ಕೊಡದಲ್ಲಿ ಮಣ್ಣನ್ನ ನಾವು ಕಾಣ್ತಾ ಇದ್ದೇವಿಲ್ರಿ. ಹೌದು ಹೌದು. ಸದ್ಭಾವ ಅಂತಂದ್ರೆ ಏನು, ಹ್ಮ್ ಆ ಮಣ್ಣಿನ ಭಾವ ಅನ್ನುವಂತಹದ್ದು. ಹ್ಮ್ ಆ ಬುದ್ಧಿ ಅನ್ನುವಂತಹದ್ದು ನಮಗ್ ಕಾರ್ಯವಾಗಿರ್ತಕ್ಕಂಥ ಆ ಕೊಡದೊಳಗ ಐತಿಲ್ರಿ ಅದು. ಹೌದು. ಆ ಮಣ್ಣಿನ ಭಾವ ಅನ್ನುವಂತಹದ್ದು ಕೊಡದಲ್ಲಿಯೂ ನಾವು ಕಾಣ್ತಾ ಇದ್ದೇವಂತ. ಹೌದು ಹೌದು. ಸದ್ಭಾವನ ರಕ್ತವಾಗಿರ್ತಕ್ಕಂಥ ಬುದ್ಧಿ ಅಂತ. ಹ್ಮ್ ಯಾಕಂದ್ರೆ ಅಲ್ಲಿ ಆ ಮಣ್ಣಿನ ಭಾವದ ಒಂದು ಬುದ್ಧಿ ಅನ್ನುವಂತಹದ್ದಿದೆ, ಅದರಲ್ಲಿ ಅನುಕ್ತವಾಗಿರ್ತಕ್ಕಂಥ ಬುದ್ಧಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅಂದ್ರೆ ಅಲ್ಲಿ ಇದೇ ಮಣ್ಣು ಅಂತೇಳಿ ಅಲ್ಲಿ ಆ ಬುದ್ಧಿ ಅನ್ನುವಂಥದ್ದು ಸೇರ್ಕೊಂಡು ಬಂದೈತೆ ಅಂತ. ಹ್ಮ್ ಹೆಂಗ ಬಂಗಾರದಲ್ಲಿ ಆಭರಣ ಆಗಿರ್ತದಲ್ರಿ, ಹ್ಮ್ ಆ ಬಂಗಾರ ಅನ್ನುವಂತ ಬುದ್ಧಿ ಅದು ಆಭರಣದಲ್ಲಿಯೂ ಕೂಡ ಅಲ್ಲಿ ಬಂದಿರ್ತದಂಥದ್ದು. ಹ್ಮ್ ಅದಕ್ಕೆ ಇಲ್ಲಿ ಆ ಬುದ್ಧಿನೇ ಇಲ್ಲಿ ಕಾರಣ ಅಂಥೇಳಿ ಹ್ಮ್ ಹೇಳ್ತಾ ಇದ್ದಾರೆ ಅವರು. ಹೌದು. ಅಂದ್ರೆ ಅಲ್ಲಿ ಬರೇ ಮಣ್ಣು ಐತಂದ ಮಾತ್ರಕ್ಕ ಹ್ಮ್ ಅದು ಕಾರ್ಯವಲ್ಲ ಅಂತ. ಹ್ಮ್ ಆ ಕಾರ್ಯಕ್ಕೆ ಬರೇ ಮಣ್ಣಷ್ಟೇ ಇಲ್ಲಿ ಕಾರಣವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಘಟ ಆಗ್ಬೇಕಾದ್ರೆ
ಹ್ಮ್. ಆ ಮಣ್ಣು ಅನ್ನುವಂಥ ಬುದ್ಧಿ ಅನ್ನುವಂಥದ್ದು ಹ್ಮ್. ಅದು ಕೊಡದಲ್ಲಿಯೂ ಕೂಡ ಅದು ಬಂದಿರ್ತದಂತ. ಆ ಬುದ್ಧಿ ನಾವು ಹ್ಮ್. ಅಲ್ಲಿ ಕಾಣ್ತೀವಲ್ರಿ ನಮಗೆ. ಆ ಕೊಡವನ್ನು ನೋಡಿದ ತಕ್ಷಣ ಓ ಇದು ಮಣ್ಣಿಂದಪ್ಪ ಇದು. ಹ್ಮ್. ಆಭರಣಗಳನ್ನು ನೋಡಿ ಓ ಇದು ಬಂಗಾರದ್ದು ಅಂತ ನಾವು ಹೇಳ್ತಾ ಇದ್ದೇವಲ್ಲ ಅದು. ಹ್ಮ್. ಕರೆಕ್ಟ್. ನ ಚ ಅಸೌ ಅಗ್ನಿಧೂಮಯೋ ವಿದ್ಯತೆ. ಹ್ಮ್. ಆದ್ರೆ ಈ ಬೆಂಕಿ ಮತ್ತು ಹೊಗೆಯೊಳಗ ಈ ರೀತಿ ಇರೋದಿಲ್ಲ ಅಂತ. ಹ್ಮ್. ಇದು ಬೆಂಕಿ ಅನ್ನುವಂಥ ಬುದ್ಧಿ ಅನ್ನುವಂಥದ್ದು ಹೊಗೆಯೊಳಗೆ ಬರ್ತದೇನೋ. ಇಲ್ಲ. ಹೆಂಗ ಕೊಡವನ್ನು ನೋಡಿದಾಗ ಇದು ಮಣ್ಣಿಂದು ಅಂತ ನಾವು ಅಂತೇವಲ್ಲ. ಹೌದೌದು. ಯಾಕಂದ್ರೆ ಕೊಡದಾಗ ಮಣ್ಣ ಐತಲ್ರಿ, ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಹೌದು. ಆಭರಣಗಳಲ್ಲಿ ಬಂಗಾರನ ಐತಲ್ರಿ ಈಗ ಅಲ್ಲಿ. ಕರೆಕ್ಟ್. ಹಂಗ ಆ ಹೊಗೆಯನ್ನ ನೋಡಿ ಇದು ಬೆಂಕಿ ಅನ್ನುವಂಥ ಬುದ್ಧಿ ಬರ್ತದೆ ನಮಗೆ? ಹ್ಮ್. ಇಲ್ಲ. ಯಾಕಂದ್ರೆ ಹೊಗೆ ಸ್ವರೂಪನೇ ಬೇರೆ, ಬೆಂಕಿ ಸ್ವರೂಪನೇ ಬೇರೆ. ಹೌದು ಹೌದು. ಹೊಗೆಯನ್ನು ನೋಡಿ ಓ ಇದು ಬೆಂಕಿನಪ್ಪ ಅಂತ ಹೇಳಿ ಬೆಳಕು. ಆ ಹೊಗೆ ಮತ್ತು ಬೆಂಕಿ ಒಳಗ ಹ್ಮ್. ಅದು ಇರುವುದಿಲ್ಲ ಅಂತ ಆ ಬುದ್ಧಿ ಅನ್ನುವಂತಹದ್ದು. ಹ್ಮ್. ಮತ್ತೆ ಮುಂದೆ ಅದನ್ನ ಭಾಷ್ಯ ಮುಂದುವರಿಸ್ತಾ ಇದ್ದಾರೆ. ಹ್ಮ್. ಭಾವಾಚ್ಯ ಉಪಲಬ್ಧೇಹೇ ಇತಿ ವಾ ಸೂತ್ರಂ. ಹ್ಮ್. ಇಲ್ಲಿ ಭಾವಾಚ್ಯ ಉಪಲಬ್ಧೇಹೇ ಅಂತೇಳಿ ಇಲ್ಲಿ ಸೂತ್ರ ಅನ್ನುವಂತಹದ್ದು ಹ್ಮ್. ಇಲ್ಲಿ ಅದರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹ್ಮ್. ನ ಕೇವಲಂ ಶಬ್ದಾದೇವ ಕಾರ್ಯಕಾರಣಯೋರನನ್ಯತ್ವಂ. ಹ್ಮ್. ಕೇವಲ ಶಬ್ದ ಮಾತ್ರದಿಂದಲೇ ಇಲ್ಲಿ ಕಾರ್ಯ ಮತ್ತು ಕಾರಣಗಳಲ್ಲಿ ಅಭೇದ ಅಂತ ನಾವು ಹೇಳಂಗಿಲ್ಲ. ಯಾಕಂದ್ರೆ ನಮಗೆ ಪ್ರತ್ಯಕ್ಷವಾಗಿ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ. ಹ್ಮ್. ಈ ಕಾರ್ಯ ಮತ್ತು ಕಾರಣಗಳಲ್ಲಿ ಎರಡು ಒಂದೇ ಅಂತ ಹೇಳ್ತೇವಲ್ಲಿ. ಹೌದು. ಕಾರ್ಯ ಕಾರಣಕ್ಕಿಂತಲೂ ಬೇರೆ ಅಲ್ಲ ಅಂತ ಹೇಳಿ ಹ್ಮ್. ಬರೀ ಶಬ್ದದಿಂದಲೇ ಮಾತ್ರ ನಾವು ಅದನ್ನ ಹೇಳುವುದಿಲ್ಲ ಅಂತ. ಹ್ಮ್. ಪ್ರತ್ಯಕ್ಷ ಉಪಲಬ್ಧಿ ಭಾವಾಚ್ಯ ಅಂತ ಹೇಳ್ತಾರೆ. ಹ್ಮ್. ಯಾಕಂದ್ರೆ ಇದು ನಮಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಜ್ಞಾನ ನಮಗೆ ಅದ ಅಂತ. ಹ್ಮ್. ನಮ್ಮ ಪ್ರತ್ಯಕ್ಷವಾದ ಅದರ ಅರಿವು ಐತಿ ಅಂತ ಹೇಳ್ತಾ ಇದ್ದಾರೆ. ಹೌದು. ತಯೋರ್ ಅನ್ಯನ್ಯತ್ವಂ ಇತ್ಯರ್ಥ ಅಂತ. ಹ್ಮ್. ಪ್ರತ್ಯಕ್ಷವಾಗಿ ಅದರ ಅರಿವು ಅದರ ಜ್ಞಾನ ನಮಗೆ ಕಂಡು ಬರ್ತಾ ಇದೆ ಅಂತ. ಹ್ಮ್. ಆದ್ರಿಂದ ಅವೆರಡಕ್ಕೂ ತಯೋಹೋ ಅಂತಂದ್ರೆ ಏನು, ಕಾರ್ಯ ಮತ್ತು ಕಾರಣಕ್ಕೂ ಹ್ಮ್. ಅನನ್ಯತ್ವ ಅನ್ನುವಂತಹದ್ದು ಹ್ಮ್. ಇದೆ ಅಂತ ಹೇಳಿದರು. ಹೌದು. ಭವತಿ ಪ್ರತ್ಯೋಪಲಬ್ಧಿ ಕಾರ್ಯಕಾರಣಗಳನ್ನತ್ವೇ. ಇದು ಪ್ರತ್ಯಕ್ಷವಾಗಿ ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ. ಹ್ಮ್. ಯಾವುದು ಈ ಕಾರ್ಯ ಮತ್ತು ಕಾರಣಗಳು ಒಂದೇ ಅನ್ನುವಂತಹದ್ದು. ಹ್ಮ್. ಅಂದ್ರೆ ಕಾರ್ಯ ಕಾರಣಕ್ಕಿಂತಲೂ ಬೇರೆ ಅಲ್ಲ. ಹೌದು. ಅಂದ್ರೆ ಇಲ್ಲಿ ಕಾರ್ಯವಾಗಿರ್ತಕ್ಕಂಥದ್ದು ಕೊಡ ಅಂತ ತಿಳ್ಕೊಡ್ರಿ. ಹೌದೌದು. ಆ ಕೊಡ ಅನ್ನುವಂತಹದ್ದು ಹ್ಮ್. ಕಾರಣವಾಗಿರ್ತಕ್ಕಂಥ ಮಣ್ಣಿಗಿಂತಲೂ ಬೇರೆ ಅಲ್ಲ ಹ್ಮ್. ಅನ್ನೋದು ನಮಗೆ ಪ್ರತ್ಯಕ್ಷವಾಗಿ ನಮಗೆ ಅದ್ರ ಜ್ಞಾನ ಐತಿಲ್ರಿ ಇವಾಗ. ಹೌದೌದು. ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಅರಿವು ಹ್ಮ್. ನಮಗೆ ಐತಿ ಅಂತ. ಹ್ಮ್. ಅದಕ್ಕೆ ಉದಾಹರಣೆ ಕೊಡ್ತಾರೆ ಅವರು. ತದ್ ಯಥಾ ತಂತು ಸಂಸ್ಥಾನೆ ಪಠೆ ತಂತು ವ್ಯತಿರೇಕೇನ ಪಠೋ ನಾಮ ಕಾರ್ಯಂ ನೈವ ಉಪಲಭ್ಯತೆ. ಹ್ಮ್. ತಂತು ಅಂತಂದ್ರೆ ಇಲ್ಲಿ ಇದ್ರ ಎಳೆಗಳು ಅಂತ. ಹ್ಮ್. ಯಾವುದು ಬಟ್ಟೆಯನ್ನ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಹೌದು. ಆ ಬಟ್ಟೆಯೊಳಗೆ ಏನದಾವ್ರಿ? ಎಳೆಗಳು. ಆ ದಾರದ ಎಳೆಗಳದಾವಂತ ಅಲ್ಲಿ. ಹೌದು. ಪಟೆ ತಂತು ವ್ಯತಿರೇಕೇನ ಪಟೋ ನಾಮ ಕಾರ್ಯಂ ನೈ ಉಪಲಭ್ಯತೆ ಅಂತ. ಹ್ಮ್. ಆ ಎಳೆಗಳನ್ನ ತೆಗೆದು ಬಿಟ್ರೆ ಅಲ್ಲಿ ಆ ಕಾರ್ಯವಾಗಿರ್ತಕ್ಕಂಥ ಬಟ್ಟೆ ಅನ್ನೋದು ಉಳಿತದೇನ ಅದ್ರಾಗ? ಇಲ್ಲ ಇಲ್ಲ. ಹ್ಮ್. ಆ ಬಟ್ಟೆಲಿ ಇರ್ತಕ್ಕಂಥ ಎಳೆಗಳದಾವಲ್ರಿ ಅವು, ಹ್ಮ್. ದಾರದ ಎಳೆಗಳು, ಹೌದೌದು. ಅವು ಸಣ್ಣ ಎಳೆಗಳು ಇರ್ತಾವಲ್ರಿ ಅವು. ಕರೆಕ್ಟ್. ಅವನ್ನೇ ಅಲ್ಲಿ ನಾವು ಮಗ್ಗದೊಳಗೆ ಅವ್ನ ನೇಯ್ತಾರಲ್ಲ, ಬಟ್ಟೆ ನೇಯ್ಬೇಕಾದ್ರೆ ಹ್ಮ್. ಅಲ್ಲಿ ಎಳೆಗಳನ್ನ ತಗೊಂಡೇ ಬಟ್ಟೆ ತಯಾರು ಮಾಡ್ತಾರ ಅವರು. ಹೌದು. ಅದಕ್ಕಂತಾರ ಅವರು ಇಲ್ಲಿ ತಂತು ವ್ಯತಿರೇಕೇಣ ಅಂತ. ತಂತು ಅಂದ್ರೆ ಏನು? ಆ ಎಳೆಗಳ ಭಿನ್ನವಾಗಿ ಅದನ್ನ ಬಿಟ್ರೆ ಹ್ಮ್. ಅಲ್ಲಿ ಪಠ ಅಂದ್ರೆ ಏನು? ಹ್ಮ್. ಬಟ್ಟೆ ಅನ್ನುವಂತಹದ್ದಲ್ಲಿ ಹ್ಮ್. ಆ ಕಾರ್ಯ ಅನ್ನುವಂತಹದ್ದು ನಮಗ ಅಲ್ಲಿ ಕಂಡ ಬರುವುದಿಲ್ಲ ಅಂತ. ಹ್ಮ್. ಕೇವಲಾಸ್ತು ತಂತವಃ ಆತಾನ ವಿತಾನವಂತಹ ಪ್ರತ್ಯಕ್ಷ ಉಪಲಭ್ಯತೆ. ಹ್ಮ್. ಅಲ್ಲಿ ನೂಲು ಅನ್ನುವಂತಹದ್ದೇನದಲ್ಲ, ಹ್ಮ್. ಆ ಬಟ್ಟೆಯೊಳಗ ಆ ನೂಲುಗಳು ಬಿಟ್ರೆ ಅಲ್ಲಿ ಕಾರ್ಯ ಅನ್ನುವಂಥದ್ದು ಕಂಡು ಬರಲ್ಲ ಅಂತ ಹೇಳಿದ್ರು. ಹ್ಮ್. ಆತಾನ ವಿತಾನ ಅಂತಂದ್ರೆ ಅಲ್ಲಿ ಹಾಸುಹೊಕ್ಕಾಗಿರ್ತಾವಂತ. ಹ್ಮ್. ಯಾಕಲ್ಲಿ ನಾವು ನೂಲುವಾಗ ನೋಡಿದ್ರೆ ಗುರ್ತಾಕೈತೆ ಅವು ಒಂದೊಂದು ಎಳೆಗಳು. ಹೌದು. ಅವು ಆತಾನ ವಿತಾನವಂತಹ ಅಲ್ಲಿ ಕೇವಲ ಎಳೆಗಳೇ ಅದಾವಂತ. ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಆ ದಾರದ ಎಳೆಗಳು ಹಾಸುಹೊಕ್ಕಾಗಿ ಹ್ಮ್. ಅಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಬಟ್ಟೆ ಆಗೋದು ನಮಗೆ ಕಂಡು ಬರ್ತದ ಅಂತ ಅಲ್ಲಿ. ಹ್ಮ್. ಆ ಎಳೆಗಳೇ ಕಾರಣ ಅಂತ ಇಲ್ಲಿ ಬಟ್ಟೆ ಹೌದು. ಅನ್ನುವಂತಹದ್ದು ಕಾರ್ಯ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ತಥಾ ತಂತುಷು ಅಂಶವಃ ಅಂಶುಷು ತದವಯವಾಹ. ಮತ್ತಲ್ಲಿ ತಂತು ಅಂದ್ರೆ ಎಳೆಗಳಲ್ಲಿ ಏನದ ಅಂತಂದ್ರೆ
ಹ್ಮ್ ಅಲ್ಲಿ ಒಂದು ಅರಳೆ ಇರ್ತೈತಲ್ರಿ ಅದು, ಹೌದು ಹೌದು ಅರಳೆ ಹಂಜಿ ಇರ್ತದ. ಹ್ಮ್ ಆ ಅರಳೆ ಹಂಜಿಯಿಂದನೇ ಏನ್ ಮಾಡ್ತಾರ, ಅದನ್ನ ನೂಲ್ ತಯಾರು ಮಾಡ್ತಾರಂತ. ಹೌದು ಆ ಹಂಜಿಗಳಲ್ಲಿ ಮತ್ತೆ ಅದರ ಅವಯವಗಳು ಇರ್ತಾ ಇದ್ದಾವೆ ಅಂತ. ಹ್ಮ್ ಅಂಶುಷು ಅಂತಂದ್ರೆ ಹ್ಮ್ ಆ ಹಂಜಿ ಅವಯವಗಳಲ್ಲಿ, ಹ್ಮ್ ಹಂಜಿ ಅಂತಂದ್ರೆ ಅರಳೆ ಅಂತ ಕರೀತಾರಲ್ಲ. ಅರಳೆ ಹ್ಮ್ ಅರಳೆ ಅಂದ್ರೆ ಒಂದೇ, ಇಲ್ಲಿ ಹಂಜಿ ಅಂದ್ರೆ ಒಂದೇ ಅದರ. ಹ್ಮ್ ಆ ಹಂಜಿಗಳಲ್ಲಿ ಅದರ ಅವಯವಗಳು ಅದಾವು ಅಂತ. ಹ್ಮ್ ಅನಯ ಪ್ರತ್ಯಕ್ಷೋಪಲಬ್ಧ್ಯ, ಆ, ಈ ಒಂದು ದೃಷ್ಟಾಂತದಿಂದ ಹೇಳಿದ್ರು ಅವರು. ಹ್ಮ್ ಹೇಗೆ ಒಂದು ಕಾರ್ಯವಾಗಿರ್ತಕ್ಕಂಥ ಬಟ್ಟೆ ತಯಾರಾಗಬೇಕಾದ್ರೆ ಹ್ಮ್ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ತಂತುಗಳು ಅಂತ, ಹ್ಮ್ ಅಲ್ಲಿ ದಾರಗಳು ಅಂತ. ಹ್ಮ್ ಆ ಎಲ್ಲ ದಾರಗಳು ಹಾಸುಹೊಕ್ಕಾಗಿ ಒಂದು ಬಟ್ಟೆ ಅನ್ನೋದು ತಯಾರವಾಗಿರ್ತದ ಅಂತ. ಹ್ಮ್ ಇದು ಪ್ರತ್ಯಕ್ಷವಾಗಿ ನಮಗೆ ಇದರ ಜ್ಞಾನ ಅನ್ನುವಂಥದ್ದು ಅದೇ. ಹ್ಮ್ ಇದು ಪ್ರತ್ಯಕ್ಷ ಅನುಭವ ಅಲ್ಲ ನಮಗೆ. ಹೌದು ಹೌದು ಹಾಗೆ ಇಲ್ಲಿ ಲೋಹಿತ ಶುಕ್ಲ ಕೃಷ್ಣಾನಿ ತ್ರೀನಿ ರೂಪಾಣಿ, ಹ್ಮ್ ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಒಂದು ಬಣ್ಣಗಳು, ಒಂದು ಕೆಂಪು, ಹ್ಮ್ ಇನ್ನೊಂದು ಲೋಹಿತ, ಮತ್ತು ಶುಕ್ಲ ಅಂತಂದ್ರೆ ಬಿಳಿದು, ಹ್ಮ್ ಕೃಷ್ಣ ಅಂದ್ರೆ ಕಪ್ಪು ಅಂತ. ಹ್ಮ್ ಈ ಕೆಂಪು, ಬಿಳಿದು ಮತ್ತು ಕಪ್ಪು, ಹ್ಮ್ ಈ ರೀತಿ ಮೂರು ರೂಪಗಳದಾವಂತ ನಮಗಿಲ್ಲಿ. ಹ್ಮ್ ತ್ರೀನಿ ರೂಪಾಣಿ ಅಂತ ಹೇಳ್ತಾರೆ ಇಲ್ಲಿ. ಲೋಹಿತ ಶುಕ್ಲ ಕೃಷ್ಣಾನಿ ತ್ರೀನಿ ರೂಪಾಣಿ ಹ್ಮ್ ಅಂದ್ರೆ ಇಲ್ಲಿ ಕೆಂಪು, ಬಿಳಿದು ಮತ್ತು ಕಪ್ಪು ರೂಪವಾಗಿರ್ತಕ್ಕಂಥ ಮೂರು ರೂಪಗಳು. ಹೌದು ತಥೋ ವಾಯು ಮಾತ್ರಂ ಆಕಾಶ ಮಾತ್ರಂ, ಹ್ಮ್ ಇವೇನದಾವು ಅಂತ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಅವುಗಳಿಂದ ಈ ವಾಯು ಮಾತ್ರೆ ಅನ್ನುವಂತಹದ್ದು ಮತ್ತು ಆಕಾಶ ಮಾತ್ರೆ, ಇವುಗಳನ್ನ ನಾವು ಅನುಮಾನ ಮಾಡಬಹುದು ಅಂತ. ಹ್ಮ್ ಯಾರು ಈ ಮೂರು ರೂಪಗಳಿಂದ. ಹ್ಮ್ ಇಲ್ಲಿ ಕೆಂಪು, ಬಿಳಿದು, ಕಪ್ಪು ಅನ್ನುವಂತ ಮೂರು ರೂಪಗಳದಾವಲ್ಲ, ಹೌದು ಅವುಗಳಿಂದ ನಾವು ವಾಯು ಅನ್ನುವಂತಹದ್ದನ್ನ ಮತ್ತು ಆಕಾಶ ಮಾತ್ರೆಯನ್ನ ಹ್ಮ್ ನಾವು ಅನುಮಾನ. ಯಾಕಂದ್ರೆ ಇಲ್ಲಿ ನಮಗೆ ಗಾಳಿನೂ ಕಣ್ಣಿಗೆ ಕಾಣಂಗಿಲ್ಲ, ಹೌದು ಆಕಾಶನೂ ಕಣ್ಣಿಗೆ ಕಾಣಂಗಿಲ್ಲ. ಹ್ಮ್ ಆ ರೂಪಗಳಿಂದ ನಾವು, ಈ ಮೂರು ರೂಪಗಳಿಂದ ನಾವು ಅವುಗಳನ್ನ ಅನುಮಾನ ಮಾಡಬಹುದು ಅಂತ. ಹ್ಮ್ ವಾಯು ಮಾತ್ರವನ್ನ ಮತ್ತು ಆಕಾಶ ಮಾತ್ರವನ್ನ ಅನುಮಾನಿಸಬಹುದು ಅಂತ ಹೇಳ್ತಾರೆ ಅವರು. ಹ್ಮ್ ತತಃ ಪರಂ ಬ್ರಹ್ಮ ಏಕಮೇವ ಅದ್ವಿತೀಯಂ. ಮತ್ತು ಇದಕ್ಕಿಂತಲೂ ಮತ್ತೊಂದು ಅಲ್ಲಿ ಯಾವ್ದೈತಪ್ಪ ಅಂತಂದ್ರೆ, ಇಲ್ಲಿಗೆ ಲಾಸ್ಟ್. ಯಾಕೆ ಅಲ್ಲಿಂದ ಮುಂದೆ ನಮಗೆ ಮುಂದಿನ ಅನುಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಒಂದು ಅಖಂಡ ಪರಬ್ರಹ್ಮವೇ ಸಿದ್ಧ ಆಗ್ತೈತೆ ಅಂತ ಇದರಿಂದ. ಹೌದು ಯಾಕಂದ್ರೆ ಇವೆಲ್ಲಕ್ಕೂ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಯಾವುದು, ಒಂದು ಪರಬ್ರಹ್ಮ. ಹ್ಮ್ ಅದು ಏಕಮೇವ ಅದ್ವಿತೀಯ ಅಂತ. ಹ್ಮ್ ಅದು ಏಕಮೇವ ಅದ್ವಿತೀಯಂ ಅಂತ ಹೇಳ್ತಾರೆ. ಅದು ಹೌದು ಅಂದ್ರೆ ಸ್ವಗತ ಸಜಾತಿ ಭೇದ ಇಲ್ಲದೆ ಇರತಕ್ಕಂತ ಹ್ಮ್ ಒಂದು ಪರಬ್ರಹ್ಮ ಅನ್ನುವಂತಹದ್ದು ಹ್ಮ್ ಅದು ಒಂದೇ ಆಗಿರ್ತಕ್ಕಂಥದ್ದು. ಆ ಬ್ರಹ್ಮವೇ ಇಲ್ಲಿ ಸಿದ್ಧ ಆಗ್ತೈತಿ ಅಂತ. ಹೌದು ತತ್ರ ಸರ್ವ ಪ್ರಮಾಣಾನಾಂ ನಿಷ್ಠಾಂ ಅವೋಚಾಮ. ಹ್ಮ್ ಅಲ್ಲಿ ಎಲ್ಲಾ ಪ್ರಮಾಣಗಳು ಅಲ್ಲಿ ಹ್ಮ್ ಕೊನೆ ಆಗಿಬಿಡ್ತಾವಂತಿಲ್ಲಿ. ಹೌದು ಯಾವುದು ಆ ಪರಬ್ರಹ್ಮದೊಳಗ ಹ್ಮ್ ಅಲ್ಲಿ ಎಲ್ಲಾ ಪ್ರಮಾಣಗಳು ಅಲ್ಲಿಗೆ ಕೊನೆಗೊಳ್ತಾ ಇದ್ದಾವಂತ ಅಲ್ಲಿ. ಯಾಕಂದ್ರೆ ಅದು ಅಪ್ರಮಾಣವಾಗಿರುವಂತಹದ್ದು ಅಂತ. ಹ್ಮ್ ಹ್ಮ್ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅದು ಅರಿಲಿಕ್ಕೆ ಬರಲಾರದಂತಹದ್ದು ಅಂತ ಹೇಳ್ತಾರೆ ಅವರು. ಹೌದು ಯಾಕೆ ಇಲ್ಲಿ ಪ್ರತ್ಯಕ್ಷ ಅನುಮಾನಗಳಿಂದ ಆಯಾ ವಸ್ತುಗಳ ಕಾರಣ ಮಾತ್ರ ನಮಗೆ ಸಿದ್ಧಿ ಆಗ್ತದದು. ಹ್ಮ್ ಅಂದ್ರೆ ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ ಅಂತೇಳಿ ಹಿಂಗ ನಾವು ಪ್ರತ್ಯಕ್ಷ ಅನುಮಾನಗಳ ಮೂಲಕವಾಗಿ ಅದನ್ನ ನಾವು ಅರ್ಥಕೊಳ್ಬಹುದು. ಆದ್ರೆ ಇಲ್ಲಿ ಆಕಾಶದವರೆಗೂ ನಾವು ಹೋಗ್ಬೋದು, ಇಲ್ಲಿವರೆಗೆ. ಯಾಕಂದ್ರೆ ಇಲ್ಲಿ ಪೃಥ್ವಿಗೆ ಕಾರಣ ಯಾವುದು, ಜಲ. ಜಲಕ್ಕೆ ಕಾರಣ ಯಾವುದು, ಅಗ್ನಿ. ಅಗ್ನಿ ಕಾರಣ ಯಾವುದು, ವಾಯು. ವಾಯು ಕಾರಣವಾಗಿರ್ತಕ್ಕಂಥದ್ದು ಯಾವುದು, ಆಕಾಶ ಅಂತ. ಹಿಂಗ ನಾವು ಆಕಾಶದ ಪರ್ಯಂತರವಾಗಿ ಕಾರ್ಯಕಾರಣಗಳನ್ನ ನಾವು ಹೇಳಬಹುದು. ಆಕಾಶ ಅನ್ನುವಂತಹದ್ದು ಇದು ಬ್ರಹ್ಮ ಮಾತ್ರ ಅಂತೇಳಿ ಶ್ರುತಿ ಹೇಳ್ತದೆ. ಯಾಕಂದ್ರೆ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅಂತ ಹೇಳ್ತದಲ್ರಿ. ಆಕಾಶ ಅನ್ನುವಂತಹದ್ದು ಬ್ರಹ್ಮದಿಂದಲೇ ಸೃಷ್ಟಿಯಾಗೈತಿ ಅಂತ ಹೇಳಿದ್ದರಿಂದ ಅದಕ್ಕೂ ಮುಂದಕ್ಕೆ ಇನ್ನೊಂದು ಮತ್ತೊಂದು ತತ್ವ ಐತಿ ಅಂತ ಹೇಳಿ ನಮಗೆ ಅಲ್ಲಿ ಊಹಿಸ್ಲಿಕ್ಕೆ ಆಗ್ತದೇನು? ಅಲ್ಲಿ ಅಲ್ಲಿ ಯಾವ್ದಾದ್ರು ಒಂದು ಅನುಮಾನ ಆಗಲಿ ಅಥವಾ ಪ್ರತ್ಯಕ್ಷಾದಿ ಪ್ರಮಾಣಗಳು ಅಲ್ಲಿ ಮತ್ತೊಂದು ತತ್ವ ಅದಂತ ತಿಳ್ಕೊಳಿಕ್ ಅಲ್ಲಿ ಯಾವ ಪ್ರಮಾಣಗಳು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಶ್ರುತಿಯಿಂದ ಏನ್ ತಿಳ್ಕೊಳ್ಬೇಕು, ಬ್ರಹ್ಮವನ್ನೇ ತಿಳ್ಕೊಳ್ಬೇಕು ಅಂತ. ಇಲ್ಲಿ ಬ್ರಹ್ಮಕ್ಕೆಲ್ಲಕ್ಕೂ ಆಧಾರ ಅಧಿಷ್ಠಾನ ಐತಿ ಅಂತ ಹೇಳಿದ್ರು ಅವರು. ಅಂದ್ರೆ ಇಲ್ಲಿ ಒಟ್ಟ ಮೂಲ ಕಾರಣ ಯಾವುದು ಅಂದ್ರೆ ಇಲ್ಲಿ ಬ್ರಹ್ಮವೇ.
ಹ್ಮ್ ಈ ತೋರ್ತಕ್ಕಂಥ ನಾಮೂರು ಪ್ರಪಂಚ ಹ್ಮ್ ಇದು ಬ್ರಹ್ಮದ ಕಾರ್ಯವೇ ಆಗೈತಿ ಅಂತ ಹೇಳ್ತಾರೆ. ಹ್ಮ್ ಆ, ಆಮೇಲೆ ಸತ್ವಾಚ್ಛಾನ್ ಸ್ಥಾವರಸ್ಯ ಹ್ಮ್ ಅಂದ್ರೆ ಇಲ್ಲಿ ಕಾರ್ಯಕಾರಣಗಳ ಅನನ್ಯತ್ವವನ್ನೇ ಇಲ್ಲಿ ಆರಂಭದಿಂದ ಹೇಳ್ಕೊಂತ ಬಂದಾರ. ಅನನ್ಯತ್ವ ಆರಂಭಣ ಶಬ್ದಾದಿಭ್ಯ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಹ್ಮ್ ಇಲ್ಲಿ ಕಾರ್ಯ ಅನ್ನುವಂತಹದ್ದು ಕಾರಣಕ್ಕಿಂತಲೂ ಬೇರೆ ಅಲ್ಲ ಅಂತ ಹ್ಮ್ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೊಟ್ಟುವಂತ ಹೇಳ್ಕೊಂತ ಬರ್ತಾ ಇದ್ದಾರೆ ಅವರು. ಹ್ಮ್ ಸತ್ವಾಚ್ಛಾವರಸ್ಯ ಹ್ಮ್ ಮತ್ತು ಈಗ ನಾವು ಪ್ರಪಂಚವನ್ನ ಕಾಣ್ತಾ ಇದ್ದೇವಲ್ಲ, ಹೌದು ಈ ಪ್ರಪಂಚವನ್ನ ಕಂಡು ಇದಕ್ಕೆ ಕಾರಣವಾಗಿರ್ತಕ್ಕಂಥ ಬ್ರಹ್ಮವನ್ನ ಹ್ಮ್ ನಾವು ಕಂಡುಕೊಳ್ಬಹುದು. ಹ್ಮ್ ಅದಕ್ಕೆ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಇತಶ್ಚ ಕಾರಣಾತ್ ಕಾರ್ಯಸ್ಯ ಅನನ್ಯತ್ವಂ ಅಂದ್ರೆ ಈ ಕಾರಣದಿಂದಲೂ ಕೂಡ ಕಾರ್ಯ ಅನ್ನುವಂತಹದ್ದು ಕಾರಣಕ್ಕಿಂತಲೂ ಹ್ಮ್ ಬೇರೆ ಅಲ್ಲ ಅಂತ ಹೇಳಿದ್ರು ಅವರು. ಹ್ಮ್ ಯತ್ ಕಾರಣಂ ಪ್ರಾಗುತ್ಪತ್ತೇಹೇ ಕಾರಣಾತ್ಮನ ಇವ ಕಾರಣೇ ಸತ್ವಂ ಅವರ ಕಾಲೀನಸ್ಯ ಕಾರ್ಯಸ್ಯ ಶ್ರೂಯತೆ. ಹ್ಮ್ ಈ ಪ್ರಾಗುತ್ಪತ್ತೇಹೇ ಹ್ಮ್ ಅಂದ್ರೆ ಈಗ ಮೊದಲು ಮಣ್ಣು ಅನ್ನುವಂತಹದ್ದು ಇರ್ತದೆ. ಇವಾಗ ಹೌದು ಆ ಮಣ್ಣಿನೊಳಗ ಕೊಡ ಅನ್ನುವಂತಹದ್ದು ಅದೇನು ಇಲ್ಲ ಇಲ್ಲ. ಹ್ಮ್ ಅಲ್ಲಿ ಕಾರಣ ಅನ್ನುವಂತಹದ್ದು ಒಂದೇ ಅದಲ್ಲಿ. ಹ್ಮ್ ಆ ಕಾರಣವಾಗಿರ್ತಕ್ಕಂಥ ಮಣ್ಣಿನಿಂದ ಕುಂಬಾರ ಏನ್ ಮಾಡಿದ, ಗಡಿಗೆ ಮೊದಲಾದಗಳನ್ನು ತಯಾರು ಮಾಡಿದ. ಹೌದು ಅಂದ್ರೆ ಕಾರ್ಯಕ್ಕಿಂತ ಪೂರ್ವದಲ್ಲಿ ಕಾರಣದೊಳಗ ಕಾರ್ಯ ಅನ್ನುವಂತಹದ್ದಲ್ಲಿ ಇಲ್ಲ. ಮತ್ತೆ ಕಾರ್ಯ ಹೇಗಿತ್ತು ಅಂತಂದ್ರೆ ಅದು ಕಾರಣ ರೂಪವಾಗಿತ್ತು ಅಂತ. ಹ್ಮ್ ಹಾಗೆ ಇಲ್ಲಿ ಹ್ಮ್ ಕಾರಣಾತ್ಮನ ಏವ ಹ್ಮ್ ಈ ಯತ್ ಕಾರಣಂ ಪ್ರಾಗುತ್ಪತ್ತೇಹೇ ಹ್ಮ್ ಅಂದ್ರೆ ಉತ್ಪತ್ತಿಗಿಂತ ಪೂರ್ವದಲ್ಲಿ ಈ ಜಗತ್ತು ಏನೈತಲ್ಲ ಇದು ಹ್ಮ್ ಇದು ಉತ್ಪತ್ತಿ ಆಗೋದಕ್ಕಿಂತ ಪೂರ್ವದಲ್ಲಿ ಇದು ಹೇಗಿತ್ತು ಅಂತಂದ್ರೆ ಕಾರಣಾತ್ಮನ ಏವ ಅಂತ. ಹ್ಮ್ ಅಂದ್ರೆ ಇದು ಕಾರಣ ರೂಪದಲ್ಲಿ ಇತ್ತು ಅಂತ. ಇದು ಹ್ಮ್ ಕಾರಣ ರೂಪವಾಗಿಯೇ ಹ್ಮ್ ಈ ಜಗತ್ತನ್ನುವಂತಹದ್ದು ಹ್ಮ್ ಅವಾಗಿತ್ತು. ಹ್ಮ್ ಕಾರಣ ಸತ್ವಂ ಅವರ ಕಾಲಿನಸ್ಯ ಕಾರ್ಯ ಶ್ರೂಯತೆ. ಹ್ಮ್ ಯಾಕಂದ್ರೆ ಇದು ಹುಟ್ಟುದಕ್ಕಿಂತ ಮುಂಚೆ ಈ ಕಾರ್ಯವಾಗಿರ್ತಕ್ಕಂಥದ್ದು ಏನದ ಅಂತಂದ್ರೆ ಹ್ಮ್ ಕಾರಣ ರೂಪದಲ್ಲಿ ಅದನ್ನುವಂತಹದ್ದನ್ನ ಶ್ರುತಿನೇ ಹೇಳ್ತೈತಿ ಅಂತದು. ಹ್ಮ್ ಸದೇವ ಸೌಮ್ಯ ಇದಮಗ್ರಮಾಸೀತ್. ಹ್ಮ್ ಇದಂ ಅಗ್ರೆ, ಇದಂ ಅಂದ್ರೆ ಈ ಪ್ರಪಂಚ ಅಂತ. ಹ್ಮ್ ಈಗೇನು ಈ ಜಗತ್ತನ್ನುವಂತಹದ್ದಲ್ಲ, ಹ್ಮ್ ಇದು ಮೊದಲು ಏನಾಗಿತ್ತು ಅಂತಂದ್ರೆ ಸತ್ ಏವ ಆಸೀತ್. ಹ್ಮ್ ಇದು ಸದ್ರೂಪವಾದ ಬ್ರಹ್ಮವೇ ಆಗಿತ್ತು ಅಂತ. ಹ್ಮ್ ಯಾವುದು ಈ ಜಗತ್ತನ್ನುವಂತಹದ್ದು ಹ್ಮ್ ಇದು ಪ್ರಳಯ ಕಾಲದೊಳಗೆ, ಹ್ಮ್ ಪ್ರಳಯ ಕಾಲದಲ್ಲಿ ಏನೈತೆ ಅಲ್ಲಿ ಸದ್ರೂಪವಾದ ಬ್ರಹ್ಮ ಒಂದೇ ಐತಲ್ಲಿ. ಹೌದು ಹೌದು ಬ್ರಹ್ಮವನ್ನು ಹೊರತುಪಡಿಸಿ ಏನು ಇಲ್ಲ. ಹ್ಮ್ ನಿದ್ರೆಗೆ ಹೋದಾಗ ಗಾಢ ನಿದ್ರೆಗೆ ಹೋಗಿರ್ತೇವೆ ನಾವು ಅಲ್ಲಿ. ಹ್ಮ್ ಅಲ್ಲಿ ಏನಿದೆ ಗಾಢ ನಿದ್ರೆಯೊಳಗೆ ಹ್ಮ್ ಅಲ್ಲಿ ಏನು ಯಾವ ಸಂಸಾರನೂ ಇಲ್ಲ, ಅಲ್ಲಿ ಏನಿಲ್ಲಲ್ರಲ್ಲಿ. ನಿದ್ರೆಗೆ ಹತ್ತಿದಾಗ ಅಲ್ಲಿ ನಾನು ಪುರುಷ ಅಂತಾಗ್ಲಿ ನಾ ಸ್ತ್ರೀ ಅಂತಾಗ್ಲಿ ಇದು ಪ್ರಪಂಚ ಅಂತಾಗ್ಲಿ ಅಲ್ಲಿ ಏನಾದ್ರೂ ನಮಗಲ್ಲಿ ಅನುಭವ ಐತೇನಲ್ಲಿ ಗಾಢ ನಿದ್ರೆಯೊಳಗ? ಅಲ್ಲಿ ಏನೊಂದು ಇಲ್ಲ. ಅಲ್ಲಿ ಕೇವಲ ತಾನೇ ತಾನಾಗಿರ್ತಾನಲ್ರಲ್ಲಿ. ತಾನೊಬ್ಬನ ಅದಾನ ಅಲ್ಲಿ ಗಾಢ ನಿದ್ರೆಯೊಳಗ. ಯಾಕೆ ಎದ್ದ ಕೂಡಲೇ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ. ಮತ್ತೆ ಅಲ್ಲಿ ಏನ್ ತಿಳಿದಪ್ಪ ಅಂತಂದ್ರೆ ಏನು ತಿಳಿಲಿಲ್ಲ ಅಂತ ಹೇಳ್ತಾನ ಅಲ್ಲಿ. ಆ ಸುಸುಪ್ತಿ ಅನ್ನುವಂತದ್ದು ಗಾಢ ನಿದ್ರೆ ನಮ್ಮ ಪ್ರಳಯಕ್ಕ ಅನುಭವ ಅಂತದು. ಪ್ರಳಯದಲ್ಲಿ ಹೆಂಗಿರ್ತದಪ್ಪ ಅಂದ್ರೆ ನೀ ಗಾಢ ನಿದ್ರೆಯೊಳಗೆ ಹೆಂಗಿರ್ತೀವಿ ನೋಡಿ ಹಂಗಂತ ಅಲ್ಲಿ. ಗಾಢ ನಿದ್ರೆಯೊಳಗೆ ಅಲ್ಲಿ ಏನೊಂದು ಯಾವ್ದೊಂದು ವಸ್ತುಗಳು ಇಲ್ಲೇ ಇಲ್ಲಲ್ರಿ. ಹಾಗೆ ಇಲ್ಲಿ ಈ ಪ್ರಪಂಚ ಅನ್ನುವಂತಹದ್ದು ಏನದ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಏನಿತ್ತಪ್ಪ ಅವಾಗ ಅಂತಂದ್ರೆ ಅಲ್ಲಿ ಕಾರಣವಾಗಿರ್ತಕ್ಕಂಥ ಬ್ರಹ್ಮರೂಪವೇ ಆಗಿತ್ತು ಅಂತ ಈ ಪ್ರಪಂಚ ಅನ್ನುವಂತಹದ್ದು. ಸದೇವ ಆಸಿತ್ ಅಂತ ಹೇಳ್ತಾರ ಅವರು. ಸದ್ರೂಪವಾಗಿ ಸತ್ತೇ ಆಗಿತ್ತು ಅಂತಿದು. ಸತ್ತು ಅಂತ ತ್ರಿಕಾಲಬಾಧಿತವಾಗಿರ್ತಕ್ಕಂಥ ಬ್ರಹ್ಮವೇ ಆಗಿತ್ತು ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ. ಆತ್ಮಾವಾ ಇದಮೇಕ ಏವ ಗ್ರಾಸೀತ್ ಐತಿರೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದ್ರು. ಇದಂ ಅಗ್ರೆ ಯಾವುದು ಈ ಪ್ರಪಂಚ ಎನ್ನುವಂತಹದ್ದು ಅಗ್ರೆ ಅಂತಂದ್ರೆ ಏನು ಸೃಷ್ಟಿ ಪೂರ್ವದಲ್ಲಿ ಅಂತ. ಇದು ಆತ್ಮವೇ ಆಗಿತ್ತು ಅಂತ ಹೇಳಿ ಇನ್ನೊಂದು ಶ್ರುತಿ ಹೇಳ್ತದ. ಈ ಜಗತ್ತು ಸದ್ರೂಪವೇ ಆಗಿತ್ತು ಅಂತ ಚಾಂದೋಗ್ಯದಲ್ಲಿ ಹೇಳಿದ್ರು. ಆಮೇಲೆ ಐತರೇಯ ಉಪನಿಷತ್ತಲ್ಲಿ ಹೇಳ್ತಾರ ಆತ್ಮಾವ ಇದಮೇಕ ಏವ ಗ್ರಾಸೀತ್ ಅಂದ್ರೆ ಈ ಸೃಷ್ಟಿ ಪೂರ್ವದಲ್ಲಿ ಕೇವಲ ಇದು ಆತ್ಮವೇ ಆಗಿತ್ತು ಅಂತ. ಈ
ಈ ಜಗತ್ತನ್ನುವಂಥದ್ದು ಇದ್ದಿದ್ದಿಲ್ಲವಾಗ ಹ್ಮ್ ಇದು ಆತ್ಮರೂಪವೇ ಆಗಿತ್ತು ಅಂತೇಳಿ ಹ್ಮ್ ಹಿಂಗ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಹ್ಮ್ ಇತ್ಯಾದೌ ಇದಂ ಶಬ್ದ ಗೃಹೀತಸ್ಯ, ಇಲ್ಲಿ ಇದಂ ಅನ್ನುವಂತ ಏನು ಶಬ್ದ ಅನ್ನುವಂಥದ್ದು ಬಂದದಲ್ಲ, ಹ್ಮ್ ಅದು ಕಾರಣವಾಗಿರ್ತಕ್ಕಂಥ ಪ್ರಪಂಚವನ್ನೇ, ಅಲ್ಲಿ ಕಾರಣೇನ ಸಾಮಾನ್ಯಾಧಿಕರಣಾತ್, ಹ್ಮ್ ಅಲ್ಲಿ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಆ ಬ್ರಹ್ಮ, ಹ್ಮ್ ಅಲ್ಲಿ ಸಾಮಾನಾಧಿಕರಣದಿಂದ ಹೇಳ್ತದಂತಲ್ಲಿ. ಹ್ಮ್ ಯಾವುದು ಕಾರ್ಯ ಅನ್ನುವಂಥದ್ದು ಕಾರಣದೊಡನೆ ಹ್ಮ್ ಅಲ್ಲಿ ಸಾಮಾನಾಧಿಕರಣದಿಂದ ಹೇಳ್ತಾ ಇದ್ದಾರೆ ಅಂತ. ಹ್ಮ್ ಯಾಕಂದಿಲ್ಲ ಇದು ಅಂತಂದ್ರೆ ಅಲ್ಲಿ ಜಗತ್ತು ಅಂತ, ಹೌದು ಸತ್ತು ಅಥವಾ ಆತ್ಮನೇ ಆಗಿತ್ತು ಅಂತ ಹೇಳಿ ಹ್ಮ್ ಅಲ್ಲಿ ಕಾರಣವಾಗಿರ್ತಕ್ಕಂಥ ಆತ್ಮನೇ ಆಗಿತ್ತು ಅಂತ ಅಲ್ಲಿ ಹೇಳೈತಿ ಅಂತ ಅಲ್ಲಿ ಅರ್ಥ ಇಲ್ಲಿ. ಹ್ಮ್ ಅದಕ್ಕೆ ಯಚ್ಚ ಯದಾತ್ಮನ ಯತ್ರ ನ ವರ್ತತೆ ನ ತತ್ ತತಃ ಉತ್ಪದ್ಯತೆ, ಹ್ಮ್ ಅಂದ್ರೆ ಯಾವುದು ಯಾವುದರ ರೂಪದಿಂದ ಯಾವುದರಲ್ಲಿ ಅದು ಇರುವುದಿಲ್ಲವೋ ಅದು ಅದರಿಂದ ಹುಟ್ಟೋದಿಲ್ಲ ಅಂತ. ಹ್ಮ್ ಈಗ ಗಡಿಗೆ ಎನ್ನುವಂತಹದ್ದು ಅದು ಮಣ್ಣಿನ ರೂಪದಿಂದನ ಅದದು, ಹ್ಮ್ ಹೀಗಾಗಿ ಅದು ಅದರಿಂದಲೇ ಹುಟ್ಟುತ್ತದೆ ಅಂತ. ಹ್ಮ್ ಮಣ್ಣಿನ ರೂಪದಿಂದ ಹುಟ್ಟಿರ್ತಕ್ಕಂಥದ್ದು ಗಡಿಗೆ ಎನ್ನುವಂತಹದ್ದು, ಅಲ್ಲಿ ನಾವು ಗಡಿಗಳು ಮಣ್ಣನ್ನ ನೋಡ್ತಾ ಇದ್ದೀವಿ ಅಂತ. ಹ್ಮ್ ಹಂಗ ಯಾವ ರೂಪದಿಂದ ಅದು ಯಾವ್ದ್ರಲ್ಲಿ ಇರುವುದಿಲ್ಲವೋ ಅದು ಅದರಿಂದ ಹುಟ್ಟೋದಿಲ್ಲ ಅಂತೇಳಿ ಹ್ಮ್ ಇಲ್ಲಿ ಹೇಳಿದ್ರು ಅದನ್ನ. ಹ್ಮ್ ಅಂದ್ರೆ ಈಗ ಬಂಗಾರದಿಂದ ಗಡಿಗೆ ತಯಾರಾಕತ್ತನ್ರಿಲ್ಲ, ಹ್ಮ್ ಮಣ್ಣಿಂದನೇ ಗಡಿ ತಯಾರಾಕತಿ, ಬಂಗಾರದಿಂದಲೇ ಆಭರಣಗಳು ತಯಾರಾಗ್ತಾವು, ಹೌದು ಆ ರೀತಿಯಾಗಿ ಅಂತ. ಅದಕ್ಕೆ ಯಾವುದರ ರೂಪದಿಂದ ಯಾವುದರಲ್ಲಿ ಇರುವುದಿಲ್ಲವೋ ಅದು ಅದರಿಂದ ಹುಟ್ಟೋದಿಲ್ಲ ಅಂತೇಳಿ ಹ್ಮ್ ಈ ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಯಥಾ ಸಿಕತಾಭ್ಯಸ್ತೈಲಂ, ಯಥಾ ಸಿಕತಾಭ್ಯ ತೈಲಂ. ಹ್ಮ್ ಸಿಕತ ಅಂದ್ರೆ ಇಲ್ಲಿ ಮರಳು ಅಂತಂದ್ರೆ ಇದು ಉಸುಗು ಅಂತ. ಅದ ಉಸುಗಿನಿಂದ ಎಣ್ಣೆ ತಯಾರಾಗ್ತದೇನೋ? ಇಲ್ಲ ಇಲ್ಲ, ಉಸುಗಿನಲ್ಲಿ ಎಣ್ಣೆ ಅಲ್ಲಿ ಅದ್ರಾಗ ಇಲ್ಲೇ ಇಲ್ಲಲ್ರಿ ಅದು. ಇಲ್ಲ ಯಾಕಂದ್ರೆ ಯಾವ್ದು ರೂಪದಿಂದ ಅಲ್ಲಿ ಯಾವ್ದ್ರಲ್ಲಿ ಇರಂಗಿಲ್ಲೋ ಅದು ಅದರಿಂದ ಹುಟ್ಟೋದಿಲ್ಲ ಅಂತ. ಕರೆಕ್ಟ್. ಎಣ್ಣೆ ತಯಾರಾಗಬೇಕಂದ್ರೆ ಎಳ್ಳು ಬೇಕು, ಹ್ಮ್ ಎಳ್ಳಿನಿಂದ ಎಣ್ಣೆ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಹೌದು ಹಾಗೆ ಉಸುಕಿನಿಂದ ಎಣ್ಣೆ ಅನ್ನುವಂಥದ್ದು ತಯಾರಾಗುವುದಿಲ್ಲ ಅಂತ. ಹ್ಮ್ ತಸ್ಮಾತ್ ಪ್ರಾಗುತ್ಪತ್ತೇರನನ್ಯತ್ವಾತ್ ಉತ್ಪನ್ನಮಪಿ ಅನನ್ಯದೇವ ಕಾರಣಾತ್ ಕಾರ್ಯಂ ಇತಿ ಅವಗಮ್ಯತೆ. ಹ್ಮ್ ಆದ್ರಿಂದ ಇಲ್ಲಿ ಉತ್ಪತ್ತಿಗಿಂತ ಪೂರ್ವದಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಕಾರ್ಯ ಅನ್ನುವಂಥದ್ದು ಹ್ಮ್ ಅದು ಕಾರಣ ರೂಪದಿಂದಲೇ ಇತ್ತು ಅಂತ. ಹ್ಮ್ ಕಾರಣಾತ್ ಕಾರ್ಯಂ ಹ್ಮ್ ಅನನ್ಯದೇವ, ಹ್ಮ್ ಆ ಕಾರ್ಯ ಅನ್ನುವಂಥದ್ದು ಕಾರಣದೊಂದಿಗೆ ಅದು ಅನನ್ಯ ಅಂತಂದ್ರೆ ಏನು, ಬೇರೆಯಾಗಿ ಇಲ್ಲ ಅಂತ. ಅದ ಇತಿ ಅವಗಮ್ಯತೆ, ಇದು ನಮಗೆ ತಿಳಿದು ಬರ್ತದೆ. ಯಥಾಚ ಕಾರಣಂ ಬ್ರಹ್ಮ ತ್ರಿಷು ಅಪಿ ಕಾಲೇ ಸತ್ವಂ ನ ವ್ಯಭಿಚರತಿ. ಹ್ಮ್ ಹಾಗೆ ಇಲ್ಲಿ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಹ್ಮ್ ಇದು ಮೂರೂ ಕಾಲದಲ್ಲಿ ಅದು ಸತ್ವರೂಪವಾಗಿದೆ ಅಂತ. ಹ್ಮ್ ಅಂದ್ರೆ ಜಗತ್ತು ಹುಟ್ಟೋದಕ್ಕಿಂತ ಪೂರ್ವದಲ್ಲಿನೂ ಹ್ಮ್ ಇದು ಅದ. ಹ್ಮ್ ಯಾವುದು ಈ ಜಗತ್ತನ್ನುವಂತಹದ್ದು, ಹ್ಮ್ ಬ್ರಹ್ಮ ಅನ್ನುವಂತಹದ್ದು ಹ್ಮ್ ಕಾರಣವಾದ ಬ್ರಹ್ಮ ಹ್ಮ್ ಸೃಷ್ಟಿ ಪೂರ್ವದಲ್ಲಿನೂ ಸದ್ರೂಪವಾಗ್ಯದ, ಹ್ಮ್ ಸೃಷ್ಟಿ ಆದಾಗಲೂ ಕೂಡ ಹ್ಮ್ ಅದು ಸದ್ರೂಪವಾಗ್ಯದ. ಹ್ಮ್ ಸೃಷ್ಟಿ ಪ್ರಳಯ ಆದ ಹೋದ್ಮೇಲೂ ಕೂಡ ಹ್ಮ್ ಅವಾಗೂ ಬ್ರಹ್ಮ ಸದ್ರೂಪವಾಗಿ ಇರ್ತದ. ಹ್ಮ್ ಆ ಸದ್ರೂಪತ್ವ ಅನ್ನುವಂಥದ್ದು ಯಾವತ್ತೂ ಹೋಗಂಗಿಲ್ಲ ಅಂತ. ಹೌದು ಬ್ರಹ್ಮದ ಸದ್ರೂಪ ಅಂದ್ರೆ ಇರುವುದು ಅಂತ. ಹ್ಮ್ ಇದೆ ಅನ್ನೋದು ಎಲ್ಲದರಲ್ಲಿ ಗೋಚರ ಆಕತ್ತಿಲ್ರಿ. ಇವಾಗ ಹೌದು ನಾವು ಮನೆ ಇದೆ ಅಂತೇವಿ, ಅಥವಾ ಬೆಟ್ಟ ಇದೆ ಅಂತೇವಿ, ಹ್ಮ್ ಭೂಮಿ ಇದೆ ಅಂತೇವಿ, ಜಲ ಇದೆ ಅಂತೇವಿ. ಹ್ಮ್ ಎಲ್ಲದರಲ್ಲಿ ಇದೆ ಅನ್ನುವಂಥದ್ದು ಏನದಲ್ಲ, ಹಾ ಆ ಇದೆ ಅನ್ನುವಂಥದ್ದು ಬ್ರಹ್ಮದ್ದಂತದು. ಹ್ಮ್ ಅದಕ್ಕೆ ಅಸ್ಥಿ ಭಾತಿ ಪ್ರಿಯ, ಹ್ಮ್ ಇದೇ ತೋರುತ್ತದೆ ಪ್ರಿಯವಾಗಿದೆ. ಹ್ಮ್ ಈ ಮೂರು ಅಂಶಗಳು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ, ಮೂರು ಅಂಶಗಳು ಬ್ರಹ್ಮದ್ದು ಅಂತ. ಹೌದು ಅದ್ರ ನಾಮರೂಪಗಳು ಮಾಯಾಂಶಗಳದಾವು, ಹೌದು ಆ ನಾಮರೂಪಗಳು ಮಿಥ್ಯಾ ಅದಾವು. ಹ್ಮ್ ಅಸ್ಥಿಭಾತಿ ಪ್ರಿಯ ರೂಪವಾಗಿರ್ತಕ್ಕಂಥ ಬ್ರಹ್ಮ ಮಾತ್ರ ಹ್ಮ್ ಸತ್ಯ ಅದ ಅಂತ. ಹ್ಮ್ ಆ ಸದ್ರೂಪತ್ವ ಅನ್ನುವಂತಹದ್ದು ಹ್ಮ್ ಇದು ಮೂರೂ ಕಾಲಗಳಲ್ಲಿ ಹ್ಮ್ ಇರುವಂತಹದ್ದಾಗಿ ಅದ. ಅದು ಯಾವತ್ತೂ ಅದು ನಾಶ ಆಗಂಗಿಲ್ಲ. ಹ್ಮ್ ಆದ್ರಿಂದ ಇಲ್ಲಿ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಇಲ್ಲಿ ಸದ್ರೂಪ ಅಂತ ಹೇಳಿಸ್ಕೊಳ್ತದ ಅಂತ. ಹ್ಮ್ ಏಕಂ ಚ ಪುನಃ ಸತ್ವಂ ಅಥೋಪಿ ಅನನ್ಯತ್ವಂ ಕಾರಣಾತ್ ಕಾರ್ಯಸ್ಯ. ಹ್ಮ್ ಆದ್ದರಿಂದ ಇಲ್ಲಿ ಆ ಸತ್ವ ಅನ್ನುವಂತಹದ್ದು ಅದು ಒಂದೇ ಅದ. ಹ್ಮ್
ಆದ್ರಿಂದ ಇಲ್ಲಿ ಕಾರ್ಯಕ್ಕೂ ಮತ್ತು ಕಾರಣಕ್ಕೂ ಅನನ್ಯವಾಗಿರ್ತದ ಅಂಥೇಳಿ ಹ್ಮ್ ಇಷ್ಟು ವಿಚಾರವನ್ನು ಹೇಳಿದ್ರು ಇಲ್ರಿ. ಹ್ಮ್ ಇಲ್ಲಿ ಕಾರ್ಯ ಮತ್ತು ಕಾರಣಗಳಲ್ಲಿ ಹ್ಮ್ ಭೇದ ಅನ್ನುವಂಥದ್ದಿಲ್ಲವೇ ಇಲ್ಲ. ಇದು ಹೌದು ಹೌದು ಕಾರ್ಯಕಾರಣಗಳು ಹ್ಮ್ ಒಂದೇ ಆಗಿದ್ದಾವೆ ಅಂಥೇಳಿ ಹ್ಮ್ ಹೀಗೆ ಇಲ್ಲಿ ಸತ್ವಾಚ್ಚಾವರಸ್ಯ ಅಂತೇಳಿ ಹ್ಮ್ ಈ ಸೂತ್ರದಿಂದ ಹೇಳ್ಕೊಂಡು ಬಂದರು. ಹ್ಮ್ ಇನ್ನು ಮತ್ತೆ ಮುಂದಿನ ಸೂತ್ರ, ಇದು ಭಾಷ್ಯ ಬಾಳದ್ರಿ ಇದು. ಹ್ಮ್ ಅಸದ್ವ್ಯಪದೇಶಾನ್ನೇತಿ ಚೇನ್ನ ಹ್ಮ್ ಧರ್ಮಾಂತರೇಣ ವಾಕ್ಯಶೇಷಾತ್ ಅಂತ ಹೇಳಿ ಹ್ಮ್ ಇನ್ನು ಮತ್ತೆ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಹ್ಮ್ ಅಲ್ಲಿ ಅಸತ್ ಅಂತ ಹೇಳಿದಾರಲ್ಲ ಶ್ರುತಿಯೊಳಗ ಹೌದು 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 ಅಂತಂದ್ರ ಹಾಗೇನಿಲ್ಲ. ಹ್ಮ್ ಅಲ್ಲಿ ಧರ್ಮಾಂತರದಿಂದ ಆ ರೀತಿಯಾಗಿ ಹೇಳೈತಿ, ಹ್ಮ್ ಅದು ವಾಕ್ಯಶೇಷ ನಮಗೆ ಗುರ್ತಾಗ್ತದ ಅಂತ ಹೇಳಿ ಮುಂದಿನ ಸೂತ್ರದೊಳಗ ಹ್ಮ್ ಅದರ ಭಾಷ್ಯದೊಳಗೆ ಅದ್ರ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನ ಹ್ಮ್ ಆಚಾರ್ಯರು ಕೊಡ್ತಾ ಇದ್ದಾರೆ. ಹ್ಮ್ ಅದನ್ನ ಮತ್ತೆ ನಾಳೆ ನೋಡುವಂತ ಹ್ಮ್